ಅಮಾಲೇಕ್ಯರು ಮಾಡಿರೋದು ನನಗೆ ಜ್ಞಾಪಕವಿದೆ. ಅಮಾಲೇಕ್ಯರು ದಾರಿಯಲ್ಲಿ ಕಾದುಕೊಂಡು ದರೋಡೆ ಕಳ್ಳತನ ಮಾಡಿ ದುರ್ಮಾರ್ಗಿಗಳಂತೆ ನಡೆದುಕೊಳ್ಳುವಂಥವರಾಗಿದ್ರು ಅವರು. ಅವರ ಕುರಿತಾಗಿ ದೇವರು ಹೇಳ್ತಾರೆ, ಅಮಾಲೇಕ್ಯರ ಕುರಿತು ನಾನು ಆಲೋಚಿಸುವಂತಹ ಪ್ರತಿ ಸಾರಿ ಅವರ ದುರ್ಮಾರ್ಗತನವೇ ನನ್ನ ಜ್ಞಾಪಕಕ್ಕೆ ಬರುತ್ತೆ ಅನ್ನುತ್ತಾರೆ. ಕ್ರೈಸ್ತಿಯ ಸಮಾಜವೇ, ಯಾರು ಈ ಅಮಾಲೇಕ್ಯರು? ಏಸಾವನಿಂದ ಹುಟ್ಟಿ ಬಂದಂತಹ ಸಂತತಿಯಾಗಿದೆ. ಸತ್ಯವೇದದಲ್ಲಿ ಆದಿಕಾಂಡ 36ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಎದೋಮ್ಯರು, ಅಮಾಲೇಕ್ಯರು ಇವರಿಬ್ಬರು ಕೂಡ ಒಬ್ಬನಿಂದಲೇ ಬಂದಿರುತ್ತಾರೆ. 9ನೇ ವಚನ, ಎದೋಮ್ಯರ ಮೂಲ ಪುರುಷನಾದ ಏಸಾವನ ವಂಶ ಚರಿತ್ರೆ ಇದೆ. ಅಂದರೆ ಎದೋಮ್ಯನ ತಂದೆಯಾದ ಏಸಾವನ ವಂಶಾವಳಿ ಇದೆ. 12ನೇ ವಚನ, ತಿಮ್ನಾ ಎಂಬವಳು ಏಸಾವನ ಮಗನಾದ ಎಲಿಫಾಸನಿಗೆ ಅಮಾಲೇಕ್ಯನನ್ನು ಹೆತ್ತಳು. ಇವರೇ ಏಸಾವನ ಹೆಂಡತಿಯಾದ ಆದಾ ಎಂಬಾಕೆಯ ಸಾಲಿನವರು. ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 17ನೇ ವಚನ, ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಕ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಿಗೆ ಸ್ವಲ್ಪವೂ ಭಯಪಡದೆ ಮಾರ್ಗದಲ್ಲಿ ನಿಮ್ಮ ಎದುರುಗಡೆ ಬಂದು ನೀವು ದಣಿದು ಬಳಲಿ ಇದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲಾ. ಆದ ಕಾರಣ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶದಲ್ಲಿ ನಿಮ್ಮ ಸುತ್ತಲೂ ಯಾವ ಶತ್ರುಗಳು ಇಲ್ಲದಂತೆ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ವಿಶ್ರಾಂತಿ ದಯಪಾಲಿಸಿದ ನಂತರ ಭೂಮಿಯ ಮೇಲಿನಿಂದ ಅಮಾಲೇಕ್ಯರ ಹೆಸರೇ ಉಳಿಯದಂತೆ ಮಾಡಬೇಕು. ಇದನ್ನು ಮರೆಯಬಾರದು. ದೇವರಾತ್ಮನ ಫಲ ಯಾವ್ಯಾವೆಂದರೆ, ಮೊದಲನೇದಾಗಿ ಪ್ರೀತಿ, 2ನೇದು ಸಂತೋಷ, 3ನೇದು ಸಮಾಧಾನ. ದೇವರು ಇಸ್ರಾಯೇಲ್ ಪ್ರಜೆಗಳಿಗೆ ಹೇಳ್ತಿದ್ದಾರೆ, ನೀವು ಪ್ರಶಾಂತವಾಗಿ ಜೀವಿಸಬೇಕಾದರೆ, ನೀವು ಸಮಾಧಾನದಿಂದ ಜೀವಿಸಬೇಕಾದರೆ, ಯಾವ ಶತ್ರು ಭೀತಿ ಇಲ್ಲದೆ ನಿಮಗಿರುವ ಸಮಸ್ತವನ್ನು ನೀವು ಅನುಭವಿಸಬೇಕಾದರೆ, ಅಮಾಲೇಕ್ಯರು ಎನ್ನುವಂತಹ ದಾರಿ ಕಳ್ಳರಾಗಿದ್ದು ದೋಚಿಕೊಳ್ಳುವಂತಹ ದುರ್ಮಾರ್ಗಿಗಳಾದ ಅವರನ್ನು ನೀವು ಸಂಹರಿಸಬೇಕು. ಅವರು ಬದುಕಿರುವವರೆಗೂ ನಿಮಗೆ ಶಾಂತಿ ಸಮಾಧಾನ ಇರೋದಿಲ್ಲ. ಅವರ ವಿಧಾನವೇನೆಂದರೆ ವಿಶ್ವಾಸಘಾತ ಮಾಡೋದು. ಅವರ ವಿಧಾನವೇನೆಂದರೆ ವಿಶ್ರಾಂತಿ ಇಲ್ಲದಂತೆ ಮಾಡುವಂಥದ್ದು. ಅವರ ವಿಧಾನವೇನೆಂದರೆ ವಿಚಾರಿಸದೆ ಬಂದು ದಾಳಿ ಮಾಡೋದು. ದೇವರು ನನಗಿನ್ನೂ ನೆನಪಿದೆ ಅನ್ನುತ್ತಾರೆ. ಯಶ್, ಅಮಾಲೇಕ್ಯರು ದೇವರ ಮನಸ್ಸಿನೊಳಗೆ ಒಂದು ಕಹಿಯಾದ ಜ್ಞಾಪಕವಾಗಿದ್ರು. ಅಮಾಲೇಕ್ಯರ ಕುರಿತಾಗಿ ದೇವರು ಆಲೋಚಿಸುವ ಪ್ರತಿ ಸಾರಿ ದೇವರಿಗೆ ಒಂದು ಕಹಿ ಜ್ಞಾಪಕವಾಗಿದ್ರು, ಒಂದು ಕೆಟ್ಟ ಜ್ಞಾಪಕವಾಗಿದ್ರು. ಎಷ್ಟು ದುರ್ಮಾರ್ಗಿಗಳಂತೆ ಪ್ರವರ್ತಿಸಿದ್ರು, ಎಷ್ಟು ನೀಚರಂತೆ ವರ್ತಿಸಿದ್ದಾರೆ, ಎಷ್ಟು ದುಷ್ಟತ್ವದಿಂದ ಪ್ರವರ್ತಿಸಿದ್ದಾರೆ ಎಂದು ಇದೇ ದೇವರ ಮನಸ್ಸಿನೊಳಗೆ ಅವರು ಉಳ್ಕೊಂಡ ಜ್ಞಾಪಕವಾಗಿತ್ತು. ಆ ದಿನ ಅಮಾಲೇಕ್ಯರ ಕುರಿತಾಗಿ ದೇವರು ಯಾವ ರೀತಿಯಾಗಿ ತನ್ನ ಮನಸ್ಸಿನಲ್ಲಿ ಆಲೋಚಿಸಿದರೋ, ಈ ದಿನ ಈ ವಾಕ್ಯ ಕೇಳುತ್ತಿರುವ ಸಹೋದರ ಸಹೋದರಿ, ಒಂದು ವೇಳೆ ನಿಮ್ಮ ಕುರಿತಾಗಿಯೂ ಕೂಡ ದೇವರು ಹಾಗೆಯೇ ಆಲೋಚಿಸ್ತಿದ್ದಾರೇನೋ. ಇವಳು ಎಷ್ಟು ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಾಳಲ್ಲವೇ, ಇವನು ಎಷ್ಟು ಇಷ್ಟ ಬಂದಂತೆ ಜೀವಿಸುತ್ತಾನಲ್ಲವೇ, ನನ್ನಲ್ಲಿ ಭಯವಿಲ್ಲದೆ ಭಕ್ತಿಯಿಲ್ಲದೆ ನಾನು ಅವರಿಗೆ ಶಿಕ್ಷಿಸುತ್ತೇನೆ ಎನ್ನುವಂತಹ ಧ್ಯಾಸವಿಲ್ಲದೆ ಎಷ್ಟು ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಿದ್ದಾರೆ, ಎಷ್ಟು ಮನಸ್ಸು ಬಂದಂತೆ ಜೀವಿಸುತ್ತಾಳೆ. ಕಂಡ ಕಡೆಯಲ್ಲೆಲ್ಲ ತಿರುಗಾಡುತ್ತಾನೆ, ಇಷ್ಟ ಬಂದಂತೆ ಜೀವಿಸುತ್ತಾಳೆ. ಶರೀರವನ್ನು ಹಾಳು ಮಾಡಿಕೊಳ್ತಿದ್ದಾನೆ, ತನ್ನ ಕಣ್ಣನ್ನು ಹಾಳು ಮಾಡಿಕೊಳ್ತಿದ್ದಾನೆ, ಯೌವನವನ್ನು ಹಾಳು ಮಾಡಿಕೊಳ್ತಿದ್ದಾನೆ, ವಿದ್ಯಾಭ್ಯಾಸ ಹಾಳು ಮಾಡಿಕೊಳ್ತಿದ್ದಾಳೆ, ಕುಟುಂಬವನ್ನು ಹಾಳು ಮಾಡಿಕೊಳ್ತಿದ್ದಾನೆ, ಹೆಂಡತಿಗೆ ನೆಮ್ಮದಿ ಇಲ್ಲದಂತೆ ಮಾಡುತ್ತಿದ್ದಾನೆ, ಗಂಡನಿಗೆ ನೆಮ್ಮದಿ ಇಲ್ಲದಂತೆ ಸಂತೋಷವಿಲ್ಲದಂತೆ ಮಾಡುತ್ತಿದ್ದಾಳೆ, ಹೆತ್ತ ತಂದೆಯನ್ನೇ ಕಾಡಿಸುತ್ತಿದ್ದಾನೆ, ಹೆತ್ತ ತಾಯಿಗೆ ಕಾಡಿಸುತ್ತಿದ್ದಾಳೆ, ದುಡ್ಡು ಇಷ್ಟ ಬಂದ ರೀತಿಯಲ್ಲಿ ಖರ್ಚು ಮಾಡ್ತಿದ್ದಾನೆ, ಮರಳುಗೊಳಿಸುವ ಮಾತನಾಡಿ ಮೋಸ ಮಾಡ್ತಿದ್ದಾನೆ, ದೋಚಿಕೊಳ್ತಿದ್ದಾನೆ. ಇವನೆಂಥ ಮನುಷ್ಯ ಎಂಬುದಾಗಿ ನಿಮ್ಮ ಕುರಿತು ದೇವರು ಹೀಗೆ ಆಲೋಚಿಸಿದಾಗ ಆತನ ಮನಸ್ಸಿನೊಳಗೆ ಬರುತ್ತಿರುವ ಆಲೋಚನೆ ಇದೇ ಆಗಿದೆಯೇನೋ. ಹಾಗಾಗಿ ಜಾಗ್ರತೆ. ಬೈಬಲ್ನಲ್ಲಿ ಒಬ್ಬ ದೊಡ್ಡ ನೀತಿವಂತನೇ ಇರುತ್ತಾ ಇದ್ದ, ಬಹಳ ಪರಿಶುದ್ಧನಾಗಿದ್ದ. ಹಾಗೆ ಬಹಳ ಪರಿಶುದ್ಧನಾಗಿ ನೀತಿವಂತನಾಗಿರುವಂಥವನು ಸಡನ್ನಾಗಿ ತಿಳಿದು ಒಂದು ಭಯಂಕರವಾದ ತಪ್ಪನ್ನು ಮಾಡುತ್ತಾನೆ. ಹಾಗೆ ತಪ್ಪು ಮಾಡಿದಾಗ ದೇವರು ನೋಡುತ್ತಾರೆ, ಎಷ್ಟು ಪಾಪಿಷ್ಟ ಕೆಲಸ ಮಾಡಿದ,
ಎಷ್ಟು ದುರ್ಮಾರ್ಗತನಕ್ಕೆ ಕೈ ಹಾಕಿದ, ಎಂಥ ನೀಚವಾದ ಕಾರ್ಯಕ್ಕೆ ಕೈ ಹಾಕಿದ ಎಂಬುದಾಗಿ ದೇವರು ತನ್ನ ಮನಸ್ಸಿನೊಳಗೆ ಅಂದುಕೊಳ್ಳುತ್ತಾರೆ. ಈ ವ್ಯಕ್ತಿಯನ್ನು ತಪ್ಪು ಮಾಡಿದ ನಂತರ, ಪಾಪ ಮಾಡಿದ ನಂತರ ಕ್ಷಮಾಪಣೆ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು, ಪಶ್ಚಾತ್ತಾಪ ಪಟ್ರೆ ಚೆನ್ನಾಗಿರ್ತಾ ಇತ್ತು, ದೇವರ ಪಾದ ಹಿಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಹಾಗೆ ಪಾಪ ಮಾಡಿದ ನಂತರ ಪಶ್ಚಾತ್ತಾಪ ಪಡುವುದರ ಬದಲಿಗೆ ಈ ವ್ಯಕ್ತಿ ಮಾಡಿರುವಂಥದ್ದೇನೆಂದರೆ ಆ ಪಾಪವನ್ನು ಮುಚ್ಚಿಡುವ ಪ್ರಯತ್ನ ಮಾಡಿದ. ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ, ನೀವು ಆತ್ಮಿಕಳು ಆಗಿರಬಹುದು. ಕ್ರೈಸ್ತಿಯ ಸಮಾಜವೇ, ನೀವು ಆತ್ಮಿಕಳು ಆದಾಗ್ಯೂ ನೀವು ತಿಳಿದು ಯಾವುದಾದರೂ ತಪ್ಪು ಮಾಡುತ್ತಿರುವಾಗ ದೇವರು ನೋಡ್ತಿದ್ದಾರೆ. ಏನಿದು? ತಿಳಿದು ತಪ್ಪು ಮಾಡ್ತಿದ್ದಾನೆ, ತಿಳಿದು ಹೋಗಿ ಕೆಸರಲ್ಲಿ ಬೀಳ್ತಿದ್ದಾನೆ, ತಿಳಿದು ಹೋಗಿ ತನ್ನ ಜೀವಿತವನ್ನು ನಾಶ ಮಾಡಿಕೊಳ್ತಿದ್ದಾಳೆ, ತನ್ನ ಬದುಕನ್ನು ಹಾಳು ಮಾಡಿಕೊಳ್ತಿದ್ದಾನೆ, ಆ ಪಾಪಿಷ್ಟ ಚಟಕ್ಕೆ ಅವಕಾಶ ಕೊಡ್ತಿದ್ದಾನೆ, ಆ ಪಾಪಿಷ್ಟ ಗುಂಡಿಯೊಳಗಡೆ ಬೀಳ್ತಿದ್ದಾಳೆ ಎಂದು ದೇವರು ಖಚಿತವಾಗಿ ತನ್ನ ಮನಸ್ಸಲ್ಲಿ ಅಂದುಕೊಳ್ತಿದ್ದಾರೇನೋ ನಿಮ್ಮನ್ನು ನೋಡುವಾಗ. ಅದು ಕ್ಷೇಮವಲ್ಲ ಪ್ರಿಯರೇ. ಜರುಗಿದ್ದೇನು? ಅವನೊಬ್ಬ ಮಹಾರಾಜನಾಗಿದ್ದ, ಭಕ್ತನಾಗಿದ್ದ, ಪರಿಶುದ್ಧನಾಗಿದ್ದ, ದೊಡ್ಡ ಕೀರ್ತನೆಗಾರನಾಗಿದ್ದ, ದೊಡ್ಡ ಪ್ರಾರ್ಥನೆ ವೀರನಾಗಿದ್ದ, ಒಬ್ಬ ದೊಡ್ಡ ನಾಯಕನಾಗಿದ್ದ, ಯುದ್ಧ ವೀರನು, ಯುದ್ಧ ಶೂರನೂ ಆಗಿದ್ದ, ಚೆನ್ನಾಗಿ ಹಾಡು ಬರೆಯುವವನಾಗಿದ್ದ, ಒಬ್ಬ ಒಳ್ಳೆ ಸ್ನೇಹಿತನಾಗಿದ್ದ, ಬಹು ದೀನನಾಗಿದ್ದ. ಯಾವ ವಿಧದಲ್ಲಿ ನೋಡಿದರೂ ಕೂಡ ಎಲ್ಲಾ ಕೋಣೆಗಳಲ್ಲಿ ಅವನು ಉತ್ತಮನೂ ಆಗಿದ್ದ. ಆದರೆ ಒಂದು ದಿವಸ ಪಾಪ ಮಾಡಿದ. ಹಾಗೆ ಅವನು ಪಾಪ ಮಾಡಲು ಪ್ರಧಾನ ಕಾರಣವೇನೆಂದರೆ ತನ್ನ ಕಣ್ಣನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ. ಸಾಯಂಕಾಲದಲ್ಲಿ ಮನೆ ಮೇಲಂತಸ್ತಿಗೆ ಹೋಗ್ತಾನಂತೆ, ಮೇಲಂತಸ್ತಿನಲ್ಲಿ ಸುತ್ತಾಡ್ತಾ ಇದ್ದನಂತೆ. ಆಗ ನಗ್ನವಾಗಿ ಸ್ನಾನ ಮಾಡುತ್ತಾ ಒಬ್ಬ ಸ್ತ್ರೀ ಕಾಣಿಸಿಕೊಂಡಳಂತೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಆಕಸ್ಮಿಕವಾಗಿ ಅಂದರೆ ಅಂದುಕೊಳ್ಳಲಾರದೆ ನೋಡುವಂಥದ್ದು ಬೇರೆ. ನೀವು ಟಿವಿ ನೋಡ್ತಿರುವಾಗ ನೋಡಬಾರದ ದೃಶ್ಯ ನಿಮ್ಮ ಕಣ್ಮುಂದೆ ಬರಬಹುದು. ನೀವು ಸೆಲ್ಫೋನ್ನಲ್ಲಿ ವಾಕ್ಯ ಕೇಳುವುದಕ್ಕಾಗಿ ಯೂಟ್ಯೂಬ್ ಓಪನ್ ಮಾಡುವಾಗ, ಸೋಷಿಯಲ್ ಮೀಡಿಯಾ ಸೈಟ್ ಓಪನ್ ಮಾಡುವಾಗ, ಹಾಗೆ ವಾಕ್ಯ ಕೇಳುವುದಕ್ಕಾಗಿ ಓಪನ್ ಮಾಡುವಾಗ ಪ್ರಯೋಜನವಿಲ್ಲದ ಆಡ್ಸ್ಗಳು ಬರ್ತವೆ. ಹಾಗೆ ಸಡನ್ ಆಗಿ ಒಂದು ಆಡ್ ಬರಬಹುದು. ಆ ರೀತಿ ಅದು ಬಂದಾಗ ನಾವು ಕ್ಲೋಸ್ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆಗಿದೆ. ಹಾಗೆ ಮಾಡದೆ ಬಂದ ಆಡ್ ಪದೇ ಪದೇ ನೋಡುವುದು, ಮತ್ತೆ ಮತ್ತೆ ನೋಡುವಂಥದ್ದು, ಅದೇ ನೀವು ನಿಮ್ಮ ಕಣ್ಣು ಕಾಪಾಡಿಕೊಳ್ಳಲಾರದಂಥದ್ದಾಗಿರುತ್ತೆ. ಸಡನ್ ಆಗಿ ನಿಮ್ಮ ಕಣ್ಮುಂದೆ ಒಂದು ಅಭ್ಯಂತರಕರವಾದ ದೃಶ್ಯವು ಪ್ರದರ್ಶಿಸಲ್ಪಡಬಹುದು, ನೀವು ಎದುರುಗೊಳ್ಳಬಹುದು. ಸಡನ್ ಆಗಿ ಒಂದು ಸುಂದರ ಹುಡುಗನೋ ಸುಂದರ ಹುಡುಗಿಯೋ ನಿಮ್ಮ ಎದುರುಗಡೆ ಬರಬಹುದು. ಸಡನ್ ಆಗಿ ನೀವು ನೋಡಿರಬಹುದು. ಸಡನ್ ಆಗಿ ನೀವು ಅಂದುಕೊಳ್ಳಲಾರದೆ ನೋಡಿರೋದು ತಪ್ಪಲ್ಲ. ಆದರೆ ಒಂದು ಸಾರಿ ನೋಡಿದ ನಂತರ ಮತ್ತೊಮ್ಮೆ ನೋಡ್ತೀರಲ್ಲವೋ? ಬಸ್ ಸ್ಟ್ಯಾಂಡ್ನಲ್ಲಿ ನೀವು ಬಸ್ಗಾಗಿ ಕಾದುಕೊಂಡಿರುವಾಗ, ಬಸ್ನಲ್ಲಾಗಲಿ ಟ್ರೈನಿನಲ್ಲಾಗಲಿ ನೀವು ಪ್ರಯಾಣ ಮಾಡುವಾಗ ಒಬ್ಬ ಸುಂದರ ಹುಡುಗ ಹುಡುಗಿಯಾಗಲಿ ಸಡನ್ ಆಗಿ ನಿಮ್ಮ ಎದುರುಗಡೆ ಬರಬಹುದು. ಅಂದುಕೊಳ್ಳಲಾರದೆ ನೋಡ್ತೀರಿ, ತಲೆ ಬಾಗಿಸ್ತೀರಿ. ಆದರೆ ಸೆಕೆಂಡ್ ಟೈಮ್ ಆ ಹುಡುಗನಿಗೆ ನೋಡಬೇಕೆನ್ನುವಂಥದ್ದು, ಆ ಹುಡುಗಿಗೆ ನೋಡಬೇಕೆನ್ನುವಂಥದ್ದು, ದಟ್ ಈಸ್ ರಾಂಗ್. ಅಂದುಕೊಳ್ಳಲಾರದ ಹಾಗೆ ಒಂದು ಕೆಟ್ಟ ದೃಶ್ಯ ನಿಮಗೆ ಕಾಣಿಸುವಾಗ ಅದನ್ನು ಕ್ಲೋಸ್ ಮಾಡ್ತೀರಿ. ಮತ್ತೆ ಅದೇ ನೋಡಬೇಕೆಂದು ಆಶಿಸುವುದು ತಪ್ಪು. ಅಂದುಕೊಳ್ಳಲಾರದ ಹಾಗೆ ಟಿವಿ ಚಾನಲ್ ಬದಲಾಯಿಸುವಾಗ ಒಂದು ಪಾಪಿಷ್ಟ ದೃಶ್ಯ ಕಾಣಿಸಿತು, ಅದನ್ನು ಕ್ಲೋಸ್ ಮಾಡ್ತೀರಿ. ಆದರೆ ಮತ್ತೆ ಹಿಂದಕ್ಕೆ ಹೋಗಿ ಅದೇ ದೃಶ್ಯ ನೋಡಬೇಕಂದುಕೊಳ್ಳೋದು ರಾಂಗ್ ಆಗಿದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ನಿನ್ನ ದೇಹಕ್ಕೆ ದೀಪವು ನಿನ್ನ ಕಣ್ಣು. ನಿನ್ನ ಕಣ್ಣು ನೆಟ್ಟಗಿರುವುದಾದರೆ ನಿನ್ನ ದೇಹವೆಲ್ಲವೂ ಕೂಡ ಪ್ರಕಾಶಮಯವಾಗಿರುತ್ತೆ. ನಿನ್ನ ಕಣ್ಣು ಪವಿತ್ರವಾಗಿರುವುದಾದರೆ ನಿಮ್ಮ ದೇಹ ಕೂಡ ಪರಿಶುದ್ಧವಾಗಿರುತ್ತದೆ, ಪವಿತ್ರವಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಅನೇಕ ಜನರಿಗಿರುವಂತಹ ಒಂದು ದೊಡ್ಡ ಸಮಸ್ಯೆ ಏನೆಂದರೆ, ಒಂದು ಕಡೆ ಅವರ ಕಣ್ಣು ಪವಿತ್ರವಾಗಿರುತ್ತಾ ಇಲ್ಲ, ಇನ್ನೊಂದು ಕಡೆ ಅವರ ದೇಹ ಪವಿತ್ರವಾಗಿರ್ತಾ ಇಲ್ಲ. ನಮ್ಮಲ್ಲಿರುವ ಪ್ರತಿಯೊಬ್ಬರಿಗಿರುವ ಆಸೆ ಏನೆಂದರೆ, ನಾವು ಬದುಕಿರುವವರೆಗೂ ಪವಿತ್ರರಾಗಿ ಜೀವಿಸಬೇಕು ಎಂಬ ಆಸೆ ಇದೆ. ಆಸೆ ಅಂತೂ ಇದೆ, ಆದರೆ ನಮ್ಮಲ್ಲಿ ಪವಿತ್ರರಾಗಿ ಜೀವಿಸುವಂಥವರು ಎಷ್ಟು ಜನ ಇದ್ದಾರೆ? ನಿಮ್ಮ ಪವಿತ್ರತೆ ಹಾಳಾಗುವುದಕ್ಕಾಗಿ ಪ್ರಧಾನ ಕಾರಣ ಏನೆಂದರೆ ನಿಮ್ಮ ಕಣ್ಣು ಸರಿಯಾಗಿ ಇಲ್ಲದೇ ಇರುವಂತದ್ದಾಗಿದೆ. ಆ ದಿನ ದಾವೀದನು ಮಾಡಿರುವಂತಹ ಘೋರವಾದ ತಪ್ಪೇನೆಂದರೆ ತನ್ನ ಕಣ್ಣನ್ನು ವಶದಲ್ಲಿಟ್ಟುಕೊಳ್ಳಲಿಕ್ಕಾಗಲಿಲ್ಲ. ಮೇಲಂತಸ್ತಿನಿಂದ ಅವನು ನೋಡಿದಾಗ ಸಡನ್ ಆಗಿ ಒಬ್ಬ ಸ್ತ್ರೀ ಕಾಣಿಸಿಕೊಳ್ತಾಳೆ ಸ್ನಾನ ಮಾಡುತ್ತಾ. ಅಂದುಕೊಳ್ಳಲಾರದ ಹಾಗೆ ಅವಳನ್ನು ಹಾಗೆ ನೋಡ್ತಾನೆ. ಆಗ ತಕ್ಷಣವೇ ತನ್ನ ಕಣ್ಣು ಕಂಟ್ರೋಲ್ ಮಾಡ್ಕೊಳ್ಬೇಕಲ್ಲವೇ? ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ನೇ ವಚನ. ನಿನ್ನ ಕಣ್ಣುಗಳು ಆ ಕಡೆಗೆ ಈ ಕಡೆಗೆ ನೋಡದೆ ನೆಟ್ಟಗೆ ದೃಷ್ಟಿಸು. ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ
ನೆಟ್ಟಗಾಗಿಯೂ ದೃಷ್ಟಿಸಬೇಕು. ನೀನು ನಡೆಯಬೇಕಾದ ದಾರಿಯನ್ನು ಸಮ ಮಾಡು. ಆಗ ನಿನ್ನ ಮಾರ್ಗಗಳೆಲ್ಲ ದೃಢವಾಗುವವು. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನಿನ್ನ ಕಾಲುಗಳನ್ನು ಕೇಡಿಗೆ ದೂರವಾಗಿ ತೊಲಗಿಸಿಕೋ. ಕೇಡಿನಿಂದ ದೂರ ತೊಲಗಿ ಹೋಗು. ನಿನ್ನ ಕಣ್ಣು ಸರಿಯಾಗಿರಬೇಕು. ನಿನ್ನ ಕಣ್ಣಿನ ನೋಟ ಸರಿಯಾಗಿರಬೇಕು. ಈ ದಿನ ಅನೇಕ ಜನರಿಗಿರುವಂತಹ ಒಂದು ದೊಡ್ಡ ಬಲಹೀನತೆ ಏನೆಂದರೆ ಅವರು ಕಣ್ಣಿನ ನೋಟ ಸರಿಯಾಗಿಲ್ಲದೆ ಇರುವಂಥದ್ದು. ಸ್ತ್ರೀಯರಿಗಿರಬೇಕಾದ ವೀಕ್ನೆಸ್ ಸ್ತ್ರೀಯರಿಗಿವೆ, ಪುರುಷರಿಗಿರಬೇಕಾದ ವೀಕ್ನೆಸ್ ಕಣ್ಣಲ್ಲಿ ಪುರುಷರಿಗಿವೆ. ಕೇಳ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕಣ್ಣು ನಿಜವಾಗ್ಲೂ ನೆಟ್ಟಗಾಗಿವೆಯಾ? ನೆಟ್ಟಗಂದ್ರೆ ಅರ್ಥವೇನು? ಉದಾಹರಣೆಗೆ ನೀರು ತಿಳಿಯಾಗಿವೆ ಅನ್ನುತ್ತೇವಲ್ಲವೇ? ಅಂದರೆ ಸ್ವಚ್ಛವಾಗಿವೆ ಅಂದರೆ ಅರ್ಥವೇನು? ಪವಿತ್ರವಾಗಿವೆ ಅಂದರೆ ಅರ್ಥವೇನು? ಬಹಳ ಚೆನ್ನಾಗಿವೆ ಎಂದರ್ಥ. ಈ ದಿನ ನಮ್ಮಲ್ಲಿ ಎಷ್ಟು ಜನ ಹೇಳಬಲ್ಲಿರಿ, ನನ್ನ ಕಣ್ಣು ಪವಿತ್ರವಾಗಿವೆ, ನನ್ನ ಕಣ್ಣನ್ನು ಕಾಪಾಡಿಕೊಳ್ತಿದ್ದೇನೆ ಎಂದು ಹೇಳುವಂಥವರು? ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ, ಅವನು ತನ್ನ ಕಣ್ಣಿನೊಂದಿಗೆ ಒಂದು ನಿಬಂಧನೆಯನ್ನು ಮಾಡಿಕೊಳ್ತಾನೆ. ಯಾವುದು ಆ ನಿಬಂಧನೆ? ಯೋಬನ ಪುಸ್ತಕ 31ನೇ ಅಧ್ಯಾಯ 1ನೇ ವಚನ. ನಾನು ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ನಾನು ನನ್ನ ಕಣ್ಣಿನೊಡನೆ ಒಂದು ನಿಯಮವನ್ನು ಏರ್ಪಡಿಸಿಕೊಂಡಿದ್ದೇನೆ. ನನ್ನ ಕಣ್ಣಿಗೆ ಒಂದು ಕಂಡೀಷನ್ ಹಾಕಿದ್ದೇನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಕಣ್ಣುಗಳಿಗೆ ಕಂಡೀಷನ್ಸ್ ಹಾಕಿದಂಥವರು, ಕಣ್ಣಿಗೆ ಒಂದು ನಿಯಮ ಹಾಕಿಕೊಂಡಂಥವರು, ಒಂದು ನಿಬಂಧನೆ ಮಾಡಿಕೊಂಡಂಥವ್ರು ಇದ್ದೀರಾ? ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ನನ್ನ ಕಣ್ಣಿನೊಂದಿಗೆ ನಾನು ಒಂದು ನಿಬಂಧನೆ ಮಾಡಿಕೊಂಡೆ. ಅದೇನೆಂದರೆ ಹುಡುಗಿಯರನ್ನು ನಾನು ನೋಡಬಾರದೆಂದು. ನಾನು 18 ವರ್ಷ ವಯಸ್ಸಿನಲ್ಲಿಯೇ ದೇವರ ವಾಕ್ಯ ಸಾರುವುದನ್ನು ಆರಂಭಿಸಿದೆ. ಯವನಸ್ಥರಿಗೆ ಒಬ್ಬ ಯವನಸ್ಥನಾಗಿ ದೇವರ ವಾಕ್ಯ ಸಾರುತ್ತಾ ಇದ್ದೆ. ಹುಡುಗಿಯರ ಕಡೆಗೆ ಹುಡುಗರ ಕಡೆಗೆ ನೋಡುತ್ತಾ, ಇಬ್ಬರ ಕಡೆಗೆ ನೋಡುತ್ತಾ ವಾಕ್ಯ ಸಾರುತ್ತಾ ಇರುವಾಗ ನಾನು ಡಿಸ್ಟ್ರಾಕ್ಟ್ ಆಗುವುದನ್ನು ಗಮನಿಸಿದೆ. ಆ ದಿನ ಕರ್ತನ ಬಳಿಗೆ ಬಂದು ಕೇಳಿದೆ, ದೇವರೇ, ವಾಕ್ಯ ಸಾರುತ್ತಾ ಇರುವಾಗ ಹುಡುಗರೂ ಇರ್ತಿದ್ದಾರೆ, ಹುಡುಗಿಯರೂ ಇರ್ತಿದ್ದಾರೆ. ಹಾಗಾಗಿ ಹುಡುಗಿಯರನ್ನು ನೋಡುವಾಗ ಡಿಸ್ಟ್ರಾಕ್ಟ್ ಆಗ್ತಿದ್ದೇನೆ, ಶೋಧಿಸಲ್ಪಡ್ತಿದ್ದೇನೆ. ನನಗೇನ್ ಮಾಡನುತ್ತೀರಿ? ನಾನು 18-19 ವರ್ಷದವನಾಗಿದ್ದಾಗ ದೇವರು ನನ್ನೊಂದಿಗೆ ಮಾತಾಡಿದರು, ನೀನು ನೆಟ್ಟಗೆ ಪುರುಷರ ಕಡೆಗೆ ನೋಡುತ್ತಾ ವಾಕ್ಯವನ್ನು ಸಾರು. ಆ ದಿನ ತೆಗೆದುಕೊಂಡ ತೀರ್ಮಾನ ಈ ದಿನದವರೆಗೂ ಕೂಡ ಕಟ್ಟುಪಾಡಾಗಿರುವ ಕೃಪೆ ದೇವರು ನನಗೆ ಅನುಗ್ರಹಿಸಿದ್ದಾರೆ. ನಾನು ಯಾವತ್ತೇ ವಾಕ್ಯ ಸಾರುತ್ತಿರುವಾಗ ಇದೇ ಆಂಗಲಲ್ಲಿ ವಾಕ್ಯ ಸಾರುತ್ತಾ ಇರುತ್ತೇನೆ. ಅಪರೂಪವಾಗಿ ನಮ್ಮ ಸಹೋದರಿಯರೇ ಏನನ್ನುತ್ತೀರಿ ಅಂದಾಗ ಈ ಕಡೆಗೆ ನೋಡ್ತೇನೆ. ಪ್ರಿಯ ಸಹೋದರರೇ, ಕೇಳ್ತಿದ್ದೇನೆ, ನಿಮ್ಮ ಕಣ್ಣಿನೊಂದಿಗೆ ಎಂದಾದರೂ ನಿಬಂಧನೆ ಮಾಡಿಕೊಂಡಿದ್ದೀರಾ? ಯೋಬನು ಹೇಳ್ತಾನೆ, ನನ್ನ ಕಣ್ಣಿನೊಂದಿಗೆ ನಾನು ಒಂದು ನಿಬಂಧನೆ ಮಾಡಿಕೊಂಡಿದ್ದೇನೆ. ಅದೇನೆಂದರೆ ನಾನು ಯುವತಿಯರ ಕಡೆಗೆ ನೋಡೋದಿಲ್ಲವೆಂದು. ಯಾರು ಇವನು ಪ್ರಿಯರೇ? ಯಾರು ಇವನು? ಯೋಬ 1ನೇ ಅಧ್ಯಾಯ 1ನೇ ವಚನ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯಥಾರ್ಥವಂತನೂ ನ್ಯಾಯವಂತನಾಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟತನವನ್ನು ವಿಸರ್ಜಿಸಿದವನಾಗಿದ್ದನು. 8ನೇ ವಚನ. ಯೆಹೋವನು ಸೈತಾನನಿಗೆ ಹೇಳ್ತಿದ್ದಾರೆ, ನೀನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಅವನು ಯಥಾರ್ಥವಂತನು ನ್ಯಾಯವಂತನಾಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟತನವನ್ನು ವಿಸರ್ಜಿಸಿ ಬಿಟ್ಟವನಾಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ, ಮತ್ತೊಬ್ಬನು ಇಲ್ಲ. ಯೋಬನ ಹಾಗೆ ಇರುವಂಥವನು ಯಥಾರ್ಥವಂತನು, ಪರಿಶುದ್ಧನು, ದೇವರಲ್ಲಿ ಭಯಭಕ್ತಿಯುಳ್ಳಂತಹ ಯೋಬನಂಥವನು ಭೂಲೋಕದಲ್ಲಿಯೇ ಮತ್ತೊಬ್ಬನು ಇಲ್ಲ. ಎಂಥ ಅದ್ಭುತವಾದ ಸಾಕ್ಷಿ ನೋಡಿ. ಅಂಥ ಅದ್ಭುತವಾದ ಸಾಕ್ಷಿ ಯೋಬನು ಹೊಂದಿಕೊಳ್ಳುವುದಕ್ಕೆ ಕಾರಣ ಗೊತ್ತಾ? ತನ್ನ ಜೀವಿತದಲ್ಲಿ ನಿಯಮ ನಿಬಂಧನೆ ಉಳ್ಳವನಾಗಿ ಅವನು ಜೀವಿಸಿದ. ತಮ್ಮ ತಂಗಿಯಂದರೆ, ಸಹೋದರ ಸಹೋದರಿಯರೇ, ನೀವು ಇತರರಿಗಿಂತಲೂ ವಿಭಿನ್ನವಾದ ಜೀವಿತ ಜೀವಿಸಬೇಕಾದರೆ, ಇತರರಿಗಿಂತಲೂ ಉನ್ನತವಾದ ಆತ್ಮಿಕತೆಯುಳ್ಳವರಾಗಿ ಜೀವಿಸಬೇಕಾದರೆ ಖಚಿತವಾಗಿ ಕೆಲವೊಂದು ಕಂಡೀಷನ್ಸ್ ನೀವು ಹೊಂದಿಕೊಂಡಿರಬೇಕು. ನಿಮ್ಮ ಕಣ್ಣಿನೊಂದಿಗೆ ನೀವು ನಿಬಂಧನೆ ಮಾಡಿಕೊಳ್ಳಬೇಕು. ನಿಮ್ಮ ನಾಲಿಗೆಯೊಂದಿಗೆ ನೀವು ನಿಬಂಧನೆ ಮಾಡಿಕೊಳ್ಳಬೇಕು. ನಿಮ್ಮ ಶರೀರದೊಂದಿಗೆ ನೀವು ನಿಬಂಧನೆ ಮಾಡಿಕೊಳ್ಳಬೇಕು. ನಾನು ಕೂಡ ಒಬ್ಬ ಯವನಸ್ಥನಾಗಿ ನನ್ನ ಶರೀರದೊಂದಿಗೆ ನಾನೊಂದು ನಿಬಂಧನೆ ಮಾಡಿಕೊಂಡಿದ್ದೆ. ಏನೆಂದು ಗೊತ್ತಾ? ನನ್ನ ಹೆಂಡತಿಗೆ ಹೊರತಾಗಿ ಈ ಶರೀರ ಮತ್ತೆ ಯಾರಿಗೂ ಒಪ್ಪಿಸಿಕೊಡೋದಿಲ್ಲ ಎಂದು ಒಂದು ನಿಬಂಧನೆ ಮಾಡಿಕೊಂಡೆ. ಅಂದಿನಿಂದ ಇಂದಿನವರೆಗೂ ಆ ನಿಬಂಧನೆಗೆ ಕಟ್ಟುಪಾಡಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಸಂಗತಿ ಏನು? ತಮ್ಮ ತಂಗಿಯಂದರೆ,
ನಿಮ್ಮ ಶರೀರದೊಂದಿಗೆ ಒಂದು ನಿಬಂಧನೆ ಮಾಡಿಕೊಳ್ಳಿರಿ. ನಾನು ಕಾಲೇಜಿನಲ್ಲಿ ಓದುವ ದಿನಮಾನಗಳಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ಇರ್ತಾ ಇದ್ದಳು. ಆ ಹುಡುಗಿ ಏನ್ ಮಾಡ್ತಾ ಇದ್ದಳು ಗೊತ್ತಾ? ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದಳು, ಎಲ್ಲೆಲ್ಲೋ ಪಾಪ ಮಾಡ್ತಾ ಇದ್ದಳು. ನಂತರ ಬಂದು ನಮ್ಗೆ ಹೇಳ್ತಾ ಇದ್ದಳು, ಈಗ 36ನೇ ಹುಡುಗನೊಂದಿಗೆ ತಪ್ಪು ಮಾಡ್ದೆ, 40ನೇ ಹುಡುಗನೊಂದಿಗೆ ತಪ್ಪು ಮಾಡ್ದೆ, ಒಟ್ಟಿಗೆ 49 ಹುಡುಗರೊಂದಿಗೆ ಈಗ ತಪ್ಪು ಮಾಡಿದ್ದೇನೆ. ಅದೇನೋ ಮಹಾದೊಡ್ಡ ಘನಕಾರ್ಯ ಇದ್ದಂತೆ ಎಂಥೆಂಥವರೊಂದಿಗೂ ತಿರುಗಾಡಿ ಎಂಥೆಂಥವನೊಂದಿಗೆ ಮಲಗಿ ಬಂದು ಘನವಾಗಿ ಹೇಳ್ಕೊಳ್ತಿದ್ದಳು. ಇದ್ದೀರಾ ಈ ದಿನ ನಮ್ಮ ಮಧ್ಯ ಅಂಥವರು? ಇಷ್ಟು ಜನರೊಂದಿಗೆ ತಪ್ಪು ಮಾಡ್ದೆ, ಇಷ್ಟು ಜನ ಹುಡುಗಿಯರೊಂದಿಗೆ ಪಾಪ ಮಾಡಿದ್ದೇನೆ, ಇಷ್ಟು ಜನ ಹುಡುಗರೊಂದಿಗೆ ಪಾಪ ಮಾಡಿದ್ದೇನೆ. ಪಾಪ ಮಾಡುವುದರಲ್ಲಿ ಹಾಫ್ ಸೆಂಚುರಿ ಹೊಡೆಯುವಂಥವ್ರು ಯಾರಾದ್ರೂ ಇದ್ದೀರಾ? ಅದರಲ್ಲಿ ಅಲ್ಲ ನೀವು ಅತಿಶಯ ಪಡಬೇಕಾದದ್ದು. ನೀವು ಅತಿಶಯ ಪಡಬೇಕಾದದ್ದು ಒಂದು ನೀತಿ ನಿಯಮವುಳ್ಳಂತಹ ಜೀವಿತ ವಿಧಾನವನ್ನು ಏರ್ಪಡಿಸಿಕೊಳ್ಳುವುದರ ಮೂಲಕ. ತಮ್ಮ ತಂಗಿಯೆಂದರೆ, ಈಗಾಗಲೇ ನೀವು ಕೆಟ್ಟು ಹೋಗಿದ್ದೀರಾ? ಈಗಾಗಲೇ ಹಾಳಾಗಿ ಹೋಗಿದ್ದೀರಾ? ಪ್ರಿಯ ಸಹೋದರ ಸಹೋದರಿಯರೇ, ಈಗಾಗಲೇ ನಿಮ್ಮ ಜೀವಿತವನ್ನು ಕಂಡವರ ಕೈಗೆ ಒಪ್ಪಿಸಿಕೊಟ್ಟಿದ್ದೀರಾ? ಹಾಗಾದರೆ ಈ ದಿನ ನೀವು ಮಾಡಬೇಕಾದ ಒಂದು ಕೆಲಸ ಇದೆ. ಅದೇನ್ ಗೊತ್ತಾ? ಕ್ಷಮಾಪಣೆ ಕೋರುವಂಥದ್ದೇ, ಪಶ್ಚಾತ್ತಾಪ ಪಡುವಂಥದ್ದೇ. ತಮ್ಮ ತಂಗಿಯೆಂದರೆ, ಇಲ್ಲಿಯ ತನಕ ನೀವು ಪರಿಶುದ್ಧರಾಗಿ ಜೀವಿಸಿದ್ದೀರಾ? ಸಹೋದರ ಸಹೋದರಿಯರೇ, ನಿಮ್ಮ ಶರೀರ ಯಾರೊಬ್ಬರಿಗೂ ಒಪ್ಪಿಸಿಕೊಡದೆ ಪವಿತ್ರರಾಗಿ ಜೀವಿಸಿದ್ದೀರಾ? ಹಾಗಾದರೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಸಾಯುವವರೆಗೂ ನನ್ನ ಶರೀರವನ್ನು ನನ್ನ ಜೀವನ ಸಂಗತಿಗೆ ಹೊರತುಪಡಿಸಿ ಮತ್ತೊಬ್ಬನಿಗಾಗಲಿ ಮತ್ತೊಬ್ಬಳಿಗಾಗಲಿ ಒಪ್ಪಿಸಿಕೊಡುವುದೇ ಇಲ್ಲ ಎಂಬ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ, ಒಂದು ನಿರ್ಣಯ ತೆಗೆದುಕೊಳ್ಳಿರಿ. ನಿಮಗೆ ಜ್ಞಾಪಕ ಇದೆಯಾ? ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ ದಾನಿಯೇಲ ಹೇಳ್ತಾನೆ, ತನ್ನ ಶರೀರದೊಂದಿಗೆ ಒಂದು ನಿಬಂಧನೆ ಮಾಡಿಕೊಂಡನಂತೆ, ಅಪವಿತ್ರವಾದದ್ಯಾವುದನ್ನು ನಾನು ಮುಟ್ಟೋದಿಲ್ಲವೆಂದು. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡಿದ್ದನು. ಒಂದು ನಿರ್ಣಯ ತೆಗೆದುಕೊಂಡ, ಅದೇನೆಂದರೆ ನನ್ನ ಶರೀರವನ್ನು ಅಪವಿತ್ರಪಡಿಸಿಕೊಳ್ಳುವುದಿಲ್ಲವೆಂದು. ಸಾಧಾರಣವಾಗಿ ರಾಜನು ಏರ್ಪಡಿಸುವ ಔತಣದಲ್ಲಿ ಮದ್ಯಪಾನ ಇರುತ್ತೆ, ಕುಣಿದಾಟ ಇರುತ್ತೆ, ಮೋಜು ಇರುತ್ತೆ. ಸಾಧಾರಣವಾಗಿ ಯಾವುದೇ ರಾಜನು ಪಾರ್ಟಿ ಏರ್ಪಡಿಸುವುದಾದರೆ ಕುಣಿದಾಟ, ಮದ್ಯಪಾನ, ಮೋಜು ಸಹಜವಾಗಿರುತ್ತೆ. ಆದರೆ ದಾನಿಯೇಲನು ಒಬ್ಬ ಯವನಸ್ಥನಾಗಿ ಒಂದು ನಿರ್ಣಯ ತೆಗೆದುಕೊಂಡ. ಏನೆಂದು ಗೊತ್ತಾ? ಈ ನನ್ನ ಶರೀರವನ್ನು ನಾನು ಅಪವಿತ್ರ ಪಡಿಸಿಕೊಳ್ಳುವುದಿಲ್ಲ. ಯೋಸೇಫನು ಕೂಡ ಅದೇ ಮಾತನ್ನು ಹೇಳ್ತಾನೆ, ಇಂತಹ ಮಹಾಘೋರ ಪಾಪವನ್ನು ನನ್ನ ದೇವರ ವಿರುದ್ಧ ನಾನು ಮಾಡೋದಿಲ್ಲ. ಫತೇಫರನ ಹೆಂಡತಿ ಬಂದು ಯೋಸೇಫನಿಗೆ, ಬಾ ನನ್ನೊಂದಿಗೆ ಪಾಪ ಮಾಡು ಅಂದಾಗ ಯೋಸೇಫನು ಹೇಳಿದ್ದ ಮಾತೇನೆಂದರೆ, ಇಂತಹ ಘೋರ ಕೃತ್ಯವನ್ನು ನಾನು ನನ್ನ ದೇವರ ವಿರುದ್ಧ ಮಾಡೋದಿಲ್ಲ. ನನ್ನ ಶರೀರವನ್ನು ಪರ ಸ್ತ್ರೀಯಾಗಿರುವ ನಿನಗೆ ಒಪ್ಪಿಸೋದಿಲ್ಲ ಅಂದ. ಪ್ರಿಯ ತಮ್ಮಂದೆರೇ, ತಂಗಿಯಂದೆರೇ, ಈ ನಿರ್ಣಯ ನೀವು ತೆಗೆದುಕೊಳ್ಳಬೇಕು. ಪ್ರಿಯ ಸಹೋದರರೇ, ಸಹೋದರಿಯರೇ, ಖಚಿತವಾಗಿ ಈ ನಿರ್ಣಯ ನೀವು ಕೂಡ ತೆಗೆದುಕೊಳ್ಳಬೇಕು. ಆ ದಿನ ದಾವೀದನು ಕಣ್ಣನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗಲಿಲ್ಲ. ಒಂದು ಹುಡುಗಿ ಇಲ್ಲವೇ ಒಬ್ಬ ಸ್ತ್ರೀ ಸ್ನಾನ ಮಾಡುತ್ತಾ ನಗ್ನವಾಗಿ ಕಾಣಿಸಿಕೊಂಡರೆ ಅಂದುಕೊಳ್ಳಲಾರದ ಹಾಗೆ ನೋಡ್ತಾನೆ. ಮತ್ತೊಮ್ಮೆ ತಿರುಗಿ ನೋಡೋದೇನು? ಹಾಗೆಯೇ ನೋಡ್ತಾ ನಿಂತ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಹಾಗೆಯೇ ನೋಡುತ್ತಾ ನಿಲ್ಲುವಂಥವರು? ಹೊಲಸು ಚಿತ್ರಗಳನ್ನು ಹಾಗೆಯೇ ನೋಡುತ್ತಾ ಇರುವಂಥವರು, ಹೊಲಸು ಸಿನಿಮಾಗಳನ್ನು ಹಾಗೆಯೇ ನೋಡುತ್ತಾ ಇರುವಂಥವರು, ಸೆಲ್ಫೋನ್ನಲ್ಲಿ ಯಾವಾಗ ನೋಡಿದ್ರೂ ನಗ್ನವಾಗಿ ಅರ್ಧನಗ್ನವಾಗಿ ಕಾಣಿಸುವ ಚಿತ್ರಗಳನ್ನು, ಹೊಲಸು ಸಿನಿಮಾಗಳನ್ನು ನೋಡುತ್ತಾ ಇರುವಂಥವರು ಇದ್ದೀರಾ ನಮ್ಮ ಮಧ್ಯ? ಹಾಗಾದ್ರೆ ಕೇಳಿ, ನಿಮ್ಮ ಕಣ್ಣು ಪವಿತ್ರವಾಗಿರದೇ ಇರುವುದಾದರೆ ನಿಮ್ಮ ದೇಹ ಪವಿತ್ರವಾಗಿರುವಂಥದ್ದು ಸಾಧ್ಯವೇ ಇಲ್ಲ. ಅದಕ್ಕೆ ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ, ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ನಾನು ನನ್ನ ಕಣ್ಣಿನೊಂದಿಗೆ ನಿಬಂಧನೆ ಮಾಡಿಕೊಳ್ಳುತ್ತೇನೆಂದು. ನನ್ನ ಕಣ್ಣು ಅಪವಿತ್ರವಾದವುಗಳನ್ನು ನೋಡಬಾರದು. ಈ ನನ್ನ ಶರೀರ ಅಪವಿತ್ರವಾದವುಗಳಿಗೆ ಅವಕಾಶ ಕೊಡಬಾರದು. ಬೈಬಲ್ ಹೇಳುತ್ತದೆ, ನಿಮ್ಮ ದೇಹವು ದೇವರು ನಿವಾಸಿಸುವಂತಹ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? ಈ ದೇಹವು ದೇವರ ಆಲಯವಾಗಿದೆ. ಈ ದೇವರ ಮನೆಯನ್ನು ತಕೊಂಡೋಗಿ ಒಬ್ಬ ವೇಷಳಿಗೋ, ಈ ದೇವರ ಮನೆಯನ್ನು ತಕೊಂಡೋಗಿ ಒಬ್ಬ ಪರಸ್ತ್ರೀಗೋ ಅಪವಿತ್ರವಾಗಿರುವಂತಹ ಕ್ರಿಯೆಗಾಗಲಿ ಕಾರ್ಯಗಾಗಲಿ ನೀವು ಒಪ್ಪಿಸುವುದಾದರೆ ಅದು ಎಷ್ಟೋ ಘೋರವಾಗಿರುತ್ತೆ. ಹಾಗಾಗಿ ಒಂದು ನಿರ್ಣಯ ತೆಗೆದುಕೊಳ್ಳಿ, ನಾನು ಸಾಯುವವರೆಗೂ
ಈ ನನ್ನ ಶರೀರವನ್ನು ಅಪವಿತ್ರವಾಗುವುದಕ್ಕೆ ಬಿಡೋದಿಲ್ಲವೆಂದು. ಕೊನೆ ಉಸಿರಿನವರೆಗೂ ಈ ನನ್ನ ಶರೀರ ಹಾಳಾಗುವುದಕ್ಕೆ ಬಿಡೋದಿಲ್ಲವೆಂದು ತೀರ್ಮಾನ ತೆಗೆದುಕೊಳ್ಳಿರಿ. ಯೋಸೇಫನು ತಾನು ತೆಗೆದುಕೊಂಡ ತೀರ್ಮಾನದ ಪ್ರಕಾರವೇ ನಿಂತ. ದಾನಿಯೇಲನು ತಾನು ತೆಗೆದುಕೊಂಡ ತೀರ್ಮಾನದ ಮೇಲೆಯೇ ನಿಂತ. ಯೋಬನು ತಾನು ತೆಗೆದುಕೊಂಡ ತೀರ್ಮಾನದಲ್ಲಿ ದೃಢವಾಗಿ ನಿಂತ. ಅದೇ ಸಮಯದಲ್ಲಿ ಸಹೋದರ ಸಹೋದರಿಯರೇ ಕೇಳಿ, ದಾವೀದನು ಒಬ್ಬ ಯೌವನಸ್ಥನಾಗಿದ್ದ, ಸುಂದರನಾಗಿದ್ದ. ಆದರೆ ಕೇಳಿ, ತನ್ನ ಸೌಂದರ್ಯವನ್ನು ಆಧಾರ ಮಾಡಿಕೊಂಡು ಹುಡುಗಿಯರೊಂದಿಗೆ ಕೆಟ್ಟ ಕಾರ್ಯ ಮಾಡಿರುವಂತೆ ಎಲ್ಲಿಯೂ ನಾವು ನೋಡೋದಿಲ್ಲ. ತನ್ನ ಯೌವನ ಪ್ರಾಯದಲ್ಲಿ ದಾವೀದನು ತನ್ನ ನೀತಿಯನ್ನು ಕಾಪಾಡಿಕೊಂಡ. ಯೌವನ ಪ್ರಾಯದಲ್ಲಿ ದಾವೀದನು ತನ್ನ ಶರೀರವನ್ನು ಕಾಪಾಡಿಕೊಂಡ. ಯೌವನ ಪ್ರಾಯದಲ್ಲಿ ತನ್ನ ಸೌಂದರ್ಯ ಆಧಾರ ಮಾಡಿಕೊಂಡು ಹುಡುಗಿಯರೊಂದಿಗೆ ಪರಿಚಯ ಏರ್ಪಡಿಸಿಕೊಂಡು ಅಪವಿತ್ರವಾದ ಪಾಪಿಷ್ಟ ಕಾರ್ಯಗಳನ್ನು ಮಾಡಲಿಲ್ಲ ಪ್ರಿಯರೇ, ತನ್ನನ್ನು ತಾನು ಕಾಪಾಡಿಕೊಂಡ. ಹಾಗಾಗಿ ದಯವಿಟ್ಟು ಗಮನಿಸಿ, ಯೌವನದಲ್ಲಿ ನಿಮ್ಮ ಶರೀರ ಕಾಪಾಡಿಕೊಂಡ ಮಾತ್ರಕ್ಕೆ ಮಧ್ಯ ವಯಸ್ಸಿಗೆ ನೀವು ಬಂದ ನಂತರ ಈಗ ನನಗೆ ಯಾವ ತೊಂದರೆ ಇಲ್ಲ, ನಾನು ಯಾವ ತಪ್ಪು ಮಾಡಲ್ಲ, ಯಾವ ಪಾಪ ಮಾಡಲ್ಲ, ಯೌವನದಲ್ಲಿಯೇ ಪರಿಶುದ್ಧನಾಗಿ ಜೀವಿಸಿದೆ, ಇನ್ನು ಮದುವೆಯಾದ ನಂತರ ಪಾಪ ಹೇಗೆ ಮಾಡ್ಲಿಕ್ಕಾಗತ್ತೆ ಎಂದು ಯಾರಾದರೂ ಅಂದುಕೊಳ್ಳುವುದಾದರೆ ಜಾಗ್ರತೆ. ಸೈತಾನನು ನಿಮ್ಮ ಕೈಯಿಂದ ತಪ್ಪು ಮಾಡಿಸುವುದಕ್ಕಾಗಿ ನೀವು ಸಾಯುವವರೆಗೂ, ಅವನು ನರಕಕ್ಕೆ ಹೋಗುವವರೆಗೂ ಅವನು ಪ್ರಯತ್ನಿಸುವಂಥದ್ದನ್ನು ಮಾತ್ರ ಬಿಡುವುದೇ ಇಲ್ಲ. ಕೊನೆ ಉಸಿರಿನವರೆಗೂ ಈ ನನ್ನ ಶರೀರ ಎಂದಿಗೂ ಹಾಳಾಗಬಾರದು ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳಿರಿ. ಪರಿಶುದ್ಧನಾದ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ದಿನ ಬಿತ್ತಲ್ಪಟ್ಟ ಈ ಸಂದೇಶ ನಮ್ಮೆಲ್ಲರ ಜೀವಿತದಲ್ಲಿ ಫಲಿಸಬೇಕು. ದೇವರೇ, ನಾವು ಕೂಡ ಯೋಬನ ಹಾಗೆ, ದಾನಿಯೇಲನ ಹಾಗೆ, ಯೋಸೇಫನ ಹಾಗೆ ನಮ್ಮ ಕಣ್ಣಿನೊಂದಿಗೆ, ನಮ್ಮ ದೇಹದೊಂದಿಗೆ ನಿಬಂಧನೆ ಮಾಡಿಕೊಂಡು ನಾವು ಸಾಯುವವರೆಗೂ, ಸತ್ತು ಹೋಗುವವರೆಗೂ ದೇವರೇ, ನಾವೆಲ್ಲರೂ ಈ ನಿಬಂಧನೆಗೆ ಕಟ್ಟುಪಾಡಾಗಿರುವಂತೆ ಸಹಾಯ ಮಾಡಿರೆಂದು ಬೇಡಿಕೊಳ್ಳುತ್ತೇವೆ. ನಮ್ಮ ಕಣ್ಣನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳುವ ಕೃಪೆ ನಮಗೆ ದಯಪಾಲಿಸಿರಿ. ದೇವರೇ, ಯಾವ ಕಡೆ ನೋಡಿದ್ರೂ ಪಾಪವಿದೆ, ಯಾವ ಕಡೆ ನೋಡಿದ್ರೂ ಕೂಡ ಪಾಪಿಷ್ಟ ಪ್ರಪಂಚವೇ ಕಾಣಿಸುತ್ತೆ. ಕಣ್ಣು ತೆರೆದ್ರೆ ಸಾಕು, ಹೊಲಸಾದ ಪ್ರಪಂಚ ನಮ್ಮ ಕಣ್ಮುಂದೆ ಕಾಣಿಸುತ್ತದೆ. ದೇವರೇ, ಇಂತಹ ಅಪಾಯಕರವಾದ ದಿನಮಾನಗಳಲ್ಲಿ, ಅಪವಿತ್ರವಾದ ದಿನಗಳಲ್ಲಿ ಪವಿತ್ರತೆಯಿಂದ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಿ. ನಮ್ಮಲ್ಲಿ ಯಾರಾದರೂ ಈಗಾಗಲೇ ದಾರಿ ತಪ್ಪಿರುವುದಾದರೆ, ಈಗಾಗಲೇ ದೇವರೇ ಸರಹದ್ದುಗಳನ್ನು ದಾಟಿರುವುದಾದರೆ, ಈಗಾಗಲೇ ಪಾಪದಲ್ಲಿ ಬಿದ್ದು ಹೋಗಿರೋದಾದರೆ, ಅಂಥವರು ಕ್ಷಮಾಪಣೆ ಕೇಳ್ತಿದ್ದಾರೆ, ಮನ್ನಿಸು ಎಂಬುದಾಗಿ ಬೇಡಿಕೊಳ್ತಿದ್ದಾರೆ. ಅಂಥವರನ್ನು ಕ್ಷಮಿಸಿ ಮನ್ನಿಸಿರಿ ದೇವರೇ. ಜೀವಿತಗಳು ಶಾಶ್ವತವಾಗಿ ನಾಶವಾಗಿ ನರಕಕ್ಕೆ ಹೋಗಬಾರದು ಎಂದು ಬಯಸಿ ಕ್ಷಮಾಪಣೆ ಕೋರುತ್ತಿರುವ ಪ್ರತಿ ಗಂಡನಿಗೂ, ಕ್ಷಮಾಪಣೆ ಕೋರುತ್ತಿರುವ ಪ್ರತಿ ಹೆಂಡತಿಗೂ, ಕ್ಷಮಾಪಣೆ ಕೋರುತ್ತಿರುವ ಪ್ರತಿ ತಮ್ಮ ತಂಗಿಗೆ ಕನಿಕರಿಸಿ ಕ್ಷಮಿಸಿರಿ. ಈ ದಿನ ಮೊದಲುಗೊಂಡು ವಾಕ್ಯಾನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. Address Calvary, Post Box number 30, Kokatpalli, Hyderabad 72.